ಕಬಿನಿಯಿಂದ ಕಪಿಲಾ ನದಿಗೆ ಭಾರೀ ಹೊರಹರಿವು. ಶ್ರೀಕಂಠೇಶ್ವರ ದೇವಾಲಯದ ಸ್ನಾನಘಟ್ಟ ಮುಳುಗಡೆ. ಪರಶುರಾಮ ದೇಗುಲಕ್ಕೂ ಜಲ ದಿಗ್ಬಂಧನ. ಬಸವಸಾಗರ ಜಲಾಶಯದಿಂದ ನೀರು ಹೊರಕ್ಕೆ. ನದಿ ತೀರದ ಗ್ರಾಮದಲ್ಲಿ ಹೈ ಅಲರ್ಟ್. ನದಿ ತೀರದಲ್ಲಿ ಇಳಿಯದಂತೆ ಎಸ್ಪಿ ಎಚ್ಚರಿಕೆ. ತುಮಕೂರಲ್ಲಿ ಧಾರಾಕಾರ ಮಳೆಯಿಂದ ಅವಾಂತರ. ಒಂದೇ ರಾತ್ರಿ 45,000 ಕೋಳಿಗಳ ಮಾರಣ ಹೋಮ. ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳ ಭೇಟಿ. ನೂತನ ವಿದ್ಯುತ್ ಕಾಯ್ದೆ ತಿದ್ದುಪಡಿಗೆ ವಿರೋಧ. ಬೆಂಗಳೂರಿನಲ್ಲಿ ಬೆಸ್ಕಾಂ ಸಿಬ್ಬಂದಿಯಿಂದ ಪ್ರತಿಭಟನೆ. ಕೇಂದ್ರ ಸರ್ಕಾರ ನೀತಿಗೆ ಆಕ್ರೋಶ. ವಿಶ್ವರೂಪಿಣಿ ಹುಲಿಗೆಮ್ಮ ಸಿನಿಮಾ ಮುಹೂರ್ತ. ಕೊಪ್ಪಳದ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಕ್ಲಾಪ್. ವಿಭಿನ್ನ ಪಾತ್ರದಲ್ಲಿ ಪ್ರಿಯಾಂಕಾ ಉಪೇಂದ್ರ. ಕಬಿನಿಯಿಂದ ಕಪಿಲಾ ನದಿಗೆ 37,000 ಕ್ಯೂಸೆಕ್ಸ್ ನೀರು ಹರಿಬಿಡಲಾಗ್ತಿದೆ. ಹಾಗಾಗಿ ಮೈದುಂಬಿ ಹರಿಯುತ್ತಿದೆ ಕಪಿಲಾ ನದಿ. ಪ್ರವಾಹದ ಭೀತಿಯಲ್ಲಿ ಕಪಿಲಾ ನದಿ ಪಾತ್ರದ ಜನರೇನು ಆ ಪ್ರವಾಹದ ಭೀತಿಯಲ್ಲಿ ಸಿಲುಕಾಕೊಂಡಿದ್ದಾರೆ. ಸಾಕಷ್ಟು ಮಳೆ ಆಗ್ತಾ ಇದೆ. ಮೈದುಂಬಿ ಹರಿಯುತ್ತಿರುವ ಕಪಿಲಾ ನದಿಯಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಕಪಿಲಾ ನದಿ ಪಾತ್ರದಲ್ಲಿ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದ ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ ನದಿ ಪಾತ್ರದ ಜನರು. ಶ್ರೀಕಂಠೇಶ್ವರ ದೇಗುಲ ಕೂಡ, ನದಿಯ ಸ್ನಾನದ ಘಟ್ಟ ಏನಿದೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿ ಹೋಗಿದ್ದಾವೆ. ನದಿ ಮಧ್ಯದಲ್ಲಿರುವ ಏನು ಕಾಲು ಮಂಟಪ ಇತ್ತು ಅದು ಕೂಡ ಮುಳುಗಡೆ ಆಗಿ ಹೋಗಿದೆ. ಈಗಾಗಲೇ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಆಗ್ತಾ ಇದೆ. ಕಬಿನಿಯಿಂದ ಸಾಕಷ್ಟು ಮಳೆ ಆಗ್ತಿರೋದ್ರಿಂದ ಕಪಿಲಾ ನದಿಗೆ 37,000 ಕ್ಯೂಸೆಕ್ಸ್ ನೀರನ್ನು ಹರಿಬಿಡಲಾಗ್ತಿದೆ. ಹಾಗಾಗಿ ಮೈದುಂಬಿ ಹರಿತಾ ಇದೆ ಕಪಿಲಾ ನದಿ. ಹಾಗಾಗಿ ಇಲ್ಲಿನ ಪ್ರವಾಹದ ಭೀತಿ ಎದುರಿಸ್ತಾ ಇದ್ದಾರೆ. ಇಲ್ಲಿ ಪ್ರವಾಹ ಎದುರಿಸ್ತಾ ಇರೋದು ಅಲ್ಲಿನ ಸ್ಥಳೀಯರು. ಏನು ನದಿ ದಂಡೆಯಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ಕೂಡ ಪ್ರವಾಹದ ಭೀತಿಯಲ್ಲಿ ಎದುರಾಗ್ತಾ ಇದೆ. ಇವರಿಗೆಲ್ಲರಿಗೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ. ಈ ಮಳೆಯಿಂದಾಗಿ ಕಬಿನಿಯಿಂದ ಕಪಿಲಾ ನದಿಗೆ 37,000 ಕ್ಯೂಸೆಕ್ಸ್ ನೀರನ್ನು ಹರಿಬಿಡಲಾಗ್ತಿದೆ. ಯಾಕಂತ ಹೇಳಿದ್ರೆ ಹೆಚ್ಚು ಮಳೆ ಆಗೋದ್ರಿಂದ ಡ್ಯಾಮ್ಗಳಲ್ಲಿ ಸಾಕಷ್ಟು ಪ್ರಮಾಣದ ನೀರು ಈಗಾಗಲೇ ಸೇಕರಣೆ ಆಗಿದೆ. ವಾಡಿಕೆಗಿಂತ ಈ ಬಾರಿ ಅಧಿಕ ಮಳೆ ಆಗ್ತಿರೋದ್ರಿಂದಾಗಿ ಸಾಕಷ್ಟು ಮಳೆ ನೀರು ಹೊರಗೆ ಬಿಡ್ತಾ ಇದ್ದಾರೆ. ಹೊರಬಿಡೋದ್ರಿಂದ ಅಲ್ಲಿನ ಪಕ್ಕದ ನದಿ ಹಳ್ಳಗಳಿರ್ಬೋದು, ನದಿಗಳಿರ್ಬೋದು, ಏನು ಕಾಲುವೆಗಳೆಲ್ಲವೂ ಕೂಡ ನೀರಿಂದ ಆವೃತವಾಗಿರೋದ್ರಿಂದ ಸ್ಥಳೀಯರಲ್ಲಿ ಅಲ್ಲಿನ ಸಾಕಷ್ಟು ಪ್ರವಾಹದ ಭೀತಿ ಎದುರಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಸುರೇಶ್. ಈಗಾಗಲೇ ಕಪಿಲಾ ನದಿಗೆ ಕಬಿನಿಯಿಂದ 37,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡೋದ್ರಿಂದ ಅಲ್ಲಿನ ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಸದ್ಯಕ್ಕೆ ಹೇಗಿದೆ ಅಲ್ಲಿನ ಪರಿಸ್ಥಿತಿ, ಯಾವ ರೀತಿ ಇದೆ ಅಲ್ಲಿನ ಚಿತ್ರಣ ಸುರೇಶ್? ಪ್ರೇಮ್, ಖಂಡಿತ. ಪ್ರಮುಖವಾಗಿ ಮೈಸೂರು ಜಿಲ್ಲೆಯ HB ಕೋಟೆಯಲ್ಲಿರುವಂತಹ ಕಬಿನಿ ಜಲಾಶಯ ಏನಿದೆ ಅಲ್ಲಿಂದ ಈಗಾಗಲೇ 37,000 ಕ್ಯೂಸೆಕ್ಸ್ ನೀರನ್ನ ಈಗಾಗಲೇ ನದಿಗೆ ಹರಿಬಿಟ್ಟಿರುವಂತದ್ದು. ಆದ್ರೆ ಅಲ್ಲಿಗೂ ಕೂಡ 36,000 ಕ್ಯೂಸೆಕ್ಸ್ ನೀರು ಈಗಾಗಲೇ ಬರ್ತಿರುವಂತದ್ದು ಡ್ಯಾಮ್ಗೂ ಕೂಡ. ಹಾಗಾಗಿ ಅವರು 37,000 ಕ್ಯೂಸೆಕ್ಸ್ ನೀರನ್ನು ಕೂಡ ಹೊರ ಬಿಡ್ತಾ ಇದ್ದಾರೆ. ನದಿ ಪಾತ್ರದ ಜನರಿಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾರು ತಗ್ಗು ಪ್ರದೇಶಗಳಿಗೆ ತೆರಳಬೇಕು ಈ ಕೂಡಲೇ, ಅಂದ್ರೆ ಜಾನುವಾರು ಇರುತ್ತೆ, ಮಳಿಗೆಗಳಿರುತ್ತೆ, ಮನೆಗಳಿರುತ್ತೆ, ಅದನ್ನ ಬಿಟ್ಟು ನೀವು ತಗ್ಗು ಪ್ರದೇಶಗಳಿಗೆ ತೆರಳಿ. ಯಾಕಂದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಪ್ರವಾಹದ ಭೀತಿ ಈಗಾಗಲೇ ಇದೆ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಈಗಾಗಲೇ ರವಾನೆ ಮಾಡಿರುವಂತದ್ದು. ಇದರ ಜೊತೆಗೆ ಈಗ ನಂಜನಗೂಡಿನ ಒಂದು ಕಪಿಲಾ ದಂಡೆ ಏನಿದೆ, ನಂಜುಂಡೇಶ್ವರ ದೇಗುಲದ ಒಂದು ದಂಡೆ ಏನಿದೆ, ಕಂಪ್ಲೀಟ್ ಆಗಿ ಈಗಾಗಲೇ ಸ್ನಾನಘಟ್ಟ ಆಗಿರ್ಬೋದು, 16 ಕಾಲು ಮಂಟಪ ಆಗಿರ್ಬೋದು, ಮತ್ತೆ ಪ್ರಮುಖವಾಗಿ ಪರಶುರಾಮ ದೇಗುಲ ಎಲ್ಲವೂ ಕೂಡ ಈಗಾಗಲೇ ಕಪಿಲಾ ನದಿಯಿಂದ ಸುತ್ತುವರೆದಿರುವಂತದ್ದು. ಪರಶುರಾಮ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಸಲ್ಲಿಸಬೇಕಾದವರು ಯಾರು ಕೂಡ ಹೋಗ್ಲಿಕ್ಕೆ ಆಗ್ತಿಲ್ಲ. ಯಾಕೆಂದ್ರೆ ಕಂಪ್ಲೀಟ್ ಆಗಿ ಪರಶುರಾಮನ ದೇಗುಲ ಈಗಾಗಲೇ ಕಪಿಲಾ ನದಿಯಲ್ಲಿ ಮುಳುಗಿರುವಂತದ್ದು. ಹಾಗಾಗಿ ಅಲ್ಲಿ ಯಾರು ಕೂಡ ಹೋಗ್ಬಾರ್ದು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಜನರು ದೂರದಿಂದಲೇ ನಿಂತ್ಕೊಂಡು
ಈಗಾಗಲೇ ದೇವರನ್ನು ನಂಬಿಸುವಂತ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸ್ನಾನಘಟ್ಟ ಮತ್ತೆ ಮುಡಿಸಿದೆ ಎಲ್ಲವನ್ನು ಕೂಡ ರದ್ದು ಮಾಡಿದ್ದಾರೆ. ಯಾರು ಕೂಡ ಅಲ್ಲಿದ್ದಂತ ಮಳಿಗೆ ಅಂಗಡಿಗಳೇನಿತ್ತು ಎಲ್ಲವನ್ನು ಕೂಡ ತೆರವುಗೊಳಿಸಿರುವಂತದ್ದು. ಆದ್ರೆ ಈಗಾಗಲೇ ಮತ್ತಷ್ಟು ಪ್ರವಾಹದ ಭೀತಿ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಅಂದ್ರೆ ಪ್ರಮುಖವಾಗಿ ಕೇರಳದ ಒಂದು ವೈನಾಡು ಪ್ರದೇಶದಲ್ಲಿ ಮಳೆಯ ಒಂದು ಪ್ರಮಾಣ ಹೆಚ್ಚಾಗ್ತಾ ಇದೆ, ಕಡಿಮೆ ಆಗಿಲ್ಲ. ಹಾಗಾಗಿ ವೈನಾಡಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಯ್ತು ಅಂತಂದ್ರೆ ಕಬಿನಿ ಡ್ಯಾಮ್ಗೆ ಈಗಾಗಲೇ ನೀರು ಸರಾಗವಾಗಿ ಹರಿದು ಬರುತ್ತೆ. ಅಂದ್ರೆ ಕ್ಯೂಸೆಕ್ಸ್ ಪ್ರಮಾಣವು ಕೂಡ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಂತ ಒಂದು ಸಂದರ್ಭದಲ್ಲಿ ಏಕಾಏಕಿ ಹೊರ ಹರಿವು ಕೂಡ ಹೆಚ್ಚಾಗಬೇಕಾಗುತ್ತೆ. ಒಳ ಹರಿವು ಹೆಚ್ಚಾದಂತೆ ಹೊರ ಹರಿವು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ನದಿ ಪಾತ್ರದ ಜನರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾರು ಕೂಡ ನದಿಯ ಬಳಿ ತೆರಳಬೇಡಿ. ಜೊತೆಗೆ 16 ಕಾಲ್ಮಂಟಪ ಈಗಾಗಲೇ ಮುಳುಗಿರೋದ್ರಿಂದ ದೋಣಿ ಮತ್ತೆ ಬೋಟಿಂಗ್ ಏನಿದೆ ಅದನ್ನು ಕೂಡ ಈಗಾಗಲೇ ಸ್ಥಗಿತಗೊಳಿಸಿ ತಾಲೂಕು ಆಡಳಿತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ರೀತಿಯಾಗಿ ಅಂದ್ರೆ ಜನರು ಉಚ್ಚಾಟಗಳನ್ನ ಮರಿಬಾರ್ದು. ನೀರು ಯಾವಾಗ ತುಂಬುತ್ತೆ ಕಪಿಲಾ ನದಿಯಲ್ಲಿ ಸೇತುವೆ ಮೇಲಿನ ನಿಂತ್ಕೊಂಡು ಈಜೊಡೆಯುವಂತ ದುಸ್ಸಾಹಸಕ್ಕೂ ಕೂಡ ಕೆಲ ಯುವಕರು ಈಗಾಗಲೇ ಮುಂದಾಗುವಂತದ್ದು. ಹಾಗಾಗಿ ಅವ್ರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆಗೊಮ್ಮೆ ಆ ರೀತಿ ಮಾಡಿದ್ರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಪ್ರೇಮ್, ಈ ನದಿ ಪಾತ್ರದಲ್ಲಿ ಏನು ಪ್ರವಾಹದ ಭೀತಿ ಇದೆ, ಇಲ್ಲಿ ಯಾವೆಲ್ಲ ಗ್ರಾಮಗಳೇನಾದರೂ ಬರ್ತಾವ, ಅವ್ರಿಗೆ ಏನಾದ್ರು ಸ್ಥಳಾಂತರದ ವ್ಯವಸ್ಥೆಯನ್ನ ಮಾಡಿದಾರಾ ಸುರೇಶ್? ಪ್ರತಿ ಬಾರಿನೂ ಕೂಡ ಕಪಿಲಾ ನದಿ ಏನಾದ್ರು ಭರ್ತಿಯಾದಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು ನಿರಾಶ್ರಿತರ ಒಂದು ಕೇಂದ್ರ ಓಪನ್ ಮಾಡ್ತಾರೆ. ಅಂದ್ರೆ ದೇಗುಲದ ಒಂದು ಭವನ ಇದೆ, ಆ ದೇಗುಲದ ಭವನದಲ್ಲೇ ಇರಿಸುವಂತ ಕೆಲಸವನ್ನ ಮಾಡ್ತಾರೆ. 1 ವಾರಗಳ ಕಾಲ ಅವರಿಗೆ ಅಲ್ಲೇ ಆಹಾರ ಮತ್ತೆ ಊಟದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಂಜನಗೂಡಿನ ದೇವಸ್ಥಾನದ ಒಂದು ಮುಂಭಾಗ ಒಂದು ಮನೆಗಳಿದೆ. ಆ ಮನೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಭರ್ತಿ ಆಗುತ್ತೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ 1 ದಿನದ ಮುಂಚಿತವಾಗಿ ಅವ್ರನ್ನ ಎಲ್ಲರನ್ನು ಕೂಡ ಈ ಸಮುದಾಯ ಭವನಕ್ಕೆ ಒಂದು ರವಾನೆಯನ್ನ ಮಾಡ್ತಾರೆ. ರವಾನೆ ಮಾಡಿದಂತ ಸಂದರ್ಭದಲ್ಲಿ ಯಾವಾಗ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಸೊ ಅವ್ರು ವಾಪಸ್ ಆ ಮನೆಗಳಿಗೆ ತೆರಳಬಹುದು. ಆದ್ರೆ ಕೆಲವೊಬ್ಬರಿಗೆ ಈಗಾಗಲೇ ಆ ಮನೆಗಳು ಮುಳುಗಡೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಬೇರೊಂದು ಕಡೆಯನ್ನು ಈಗಾಗಲೇ ಸ್ಥಳವನ್ನ ಕೊಟ್ಟಿದ್ದಾರೆ, ಮನೆಯನ್ನು ಕೂಡ ಕಟ್ಕೊಟ್ಟಿದ್ದಾರೆ. ಆದ್ರೂ ಕೂಡ ಮತ್ತೆ ಕೆಲವರು ಇಲ್ಲ ನಾವು ಅಲ್ಲೇ ಇದ್ರೆ ಪರಿಹಾರ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ವಾಪಸ್ ಬರ್ತಾರೆ. ಸೊ ಅಂತವ್ರಿಗೂ ಕೂಡ ತಿಳಿ ಹೇಳುವಂತ ಕೆಲಸ ತಾಲೂಕು ಆಡಳಿತ ಮಾಡ್ತಾ ಇದೆ. ಸದ್ಯಕ್ಕೆ ಈಗಾಗಲೇ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗ 37,000 ಕ್ಯೂಸೆಕ್ಸ್ ಇದೆ. ಇದು 45,000 ಕ್ಯೂಸೆಕ್ಸ್ ನೀರು ಹೆಚ್ಚಾದಂತೆ ನಂಜನಗೂಡಿನ ಮುಂಭಾಗ ಇರುವಂತಹ ಹಲವು ಗ್ರಾಮಗಳು ಒಂದು ರೀತಿಯಲ್ಲಿ ಮುಳುಗಡೆ ಆಗುತ್ತೆ. ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸ್ತಬ್ಧ ಆಗುವಂಥದ್ದು. ಅಂದ್ರೆ ರಸ್ತೆ ಸಂಪರ್ಕನೂ ಕೂಡ ಕೆಲವೊಂದು ಕಡೆ ಈಗಾಗಲೇ ಮುಳುಗಡೆ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ಯಾಕಂದ್ರೆ HD ಕೋಟೆಯ ಡ್ಯಾಮ್ ನ ಮುಂಭಾಗದಲ್ಲೇ ಒಂದು ಸಾಕಷ್ಟು ರಸ್ತೆ ಮಾರ್ಗ ಇದೆ. ಅಲ್ಲಿ ಏನಾದ್ರು 40,000 ದಾಟ್ತು ಅಂತಂದ್ರೆ ಏಕಾಏಕಿ ಆ ಒಂದು ರಸ್ತೆ ಮಾರ್ಗ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಅವಾಗ 25 ಕಿಲೋಮೀಟರ್ ಸುತ್ತಿ ವಾಪಸ್ ಬರಬೇಕಾಗುತ್ತೆ. ಪ್ರೇಮ್, ಥ್ಯಾಂಕ್ ಯು ಸೊ ಮಚ್ ಸುರೇಶ್, ನಿಮ್ಮೆಲ್ಲ ಸುದೀರ್ಘ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಹೇಳುವ ಪ್ರಕಾರ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಈಗಾಗಲೇ ಜಿಲ್ಲಾಡಳಿತ ತೆಗೆದುಕೊಂಡಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಅವರನ್ನು 1 ವಾರಗಳ ಕಾಲ ಮಳೆ ಪ್ರವಾಹ ಬಂದಾಗ ತಂಗಿಸ್ತಾ ಇದ್ರು. ಬಟ್ ಆ ದೇವಸ್ಥಾನಕ್ಕೆ ಕೂಡ ಇವಾಗ ನೀರು ಬಂದಿರೋದ್ರಿಂದ ದೇವಸ್ಥಾನದ ಎದುರುಗಡೆ ಮನೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಇರೋದನ್ನು ಬೇರೆ ಕಡೆ ವ್ಯವಸ್ಥೆಯನ್ನು ಅವರಿಗೆ ಈಗಾಗಲೇ ಮಾಡಲಾಗಿದೆ. ಇದು ಪ್ರತಿ ವರ್ಷದ ಕೂಡ ಈ ರೀತಿಯಾಗಿ ಸಮಸ್ಯೆ ಮುಂದುವರಿತಾನೆ ಇರುತ್ತೆ. ಜೊತೆಗೆ ಕೆಲವೊಂದಿಷ್ಟು ರಸ್ತೆಗಳು ಕೂಡ ಜಲಾವೃತವಾಗಿ ಎನ್ನುವ ಮಾಹಿತಿಯನ್ನು ಕೂಡ ತಿಳಿಸಿದರು. ಕೃಷ್ಣಾ ನದಿಯ ಅಬ್ಬರಕ್ಕೆ ಯಾದಗಿರಿ ಜನ ತತ್ತರಿಸಿ ಹೋಗಿದ್ದಾರೆ. ಕೃಷ್ಣಾ ನದಿಗೆ ಹರಿದು ಬರ್ತಿದೆ ಅಪಾರ ಪ್ರಮಾಣದ ನೀರು. ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಆಗ್ತಾ ಇದೆ. 1,26,000 ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಡುಗಡೆ ಮಾಡಲಾಗ್ತಿದೆ. ಹಾಗಾಗಿ ಜಲಾಶಯದ 16 ಕ್ರಸ್ಟ್ ಗೇಟ್ಗಳು ಕೂಡ ಮುಖಾಂತರ ನೀರನ್ನು ಹರಿಬಿಡಲಾಗ್ತಿದೆ. ನದಿ ತೀರದ ಗ್ರಾಮಗಳಲ್ಲಿ ಇದರಿಂದಾಗಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿರೋದ್ರಿಂದ ಇಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗ್ತಿದೆ. ಹಾಗಾಗಿ ನಾರಾಯಣಪುರ ಜಲಾಶಯ ಏನಿದೆ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಡ್ಯಾಮ್ ಏನಿದೆ ಈ ಡ್ಯಾಮಲ್ಲಿ ಕೂಡ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹಾಗಾಗಿ ಇಲ್ಲಿ ಕೂಡ ಒಂದು ಪ್ರವಾಹದ ಭೀತಿ ಎದುರಾಗ್ತಿದೆ. ಸಾಕಷ್ಟು ಮಳೆಯಿಂದಾಗಿ ಪಕ್ಕದ ರಾಜ್ಯದಿಂದ ಮಳೆ ಆಗ್ತಿರೋದು ಕೂಡ ಇಲ್ಲಿನ ಡ್ಯಾಮ್ ನೀರು ಹೆಚ್ಚಳಕ್ಕೆ ಕಾರಣವಾಗ್ತಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಇದು ನಯನ ಮನೋಹರ ದೃಶ್ಯಗಳು. ಯಾಕಂದರೆ ನೋಡಲಿಕ್ಕೆ ಮಳೆಗಾಲ ಅಷ್ಟೇ ಅದ್ಭುತವಾಗಿರುತ್ತೆ, ಡ್ಯಾಮ್ ಆಗಿರ್ಬೋದು, ಫಾಲ್ಸ್ ಆಗಿರ್ಬೋದು. ಆದರೆ ಇದರಿಂದ ಮುಂದೆ ಹೋಗಿ ಏನು ಆ ಒಂದು ನದಿ ಪಾತ್ರದ ಜನಗಳಿರ್ತಾರೆ ಅವರಿಗೆ ಅಷ್ಟೇ ಮಾರಕ ಆಗಿರುತ್ತೆ. ಒಟ್ಟಿನಲ್ಲಿ ಎಲ್ಲ ಗೇಟ್ಗಳನ್ನು ಕೂಡ ಓಪನ್ ಮಾಡಿರೋದಕ್ಕೆ ನೋಡಲಿಕ್ಕೆ ಅದ್ಭುತವಾದ ದೃಶ್ಯಗಳು. ಹಾಲ್ನೊರೆಯಂತೆ ಹೋಗ್ತಾ ಇದೆ ಏನಿ ನದಿ. ಹಾಗಾಗಿ ಕೃಷ್ಣಾ ನದಿಯ ಅಬ್ಬರಕ್ಕೆ ಯಾದಗಿರಿ ಜನ ಒಂದು ಕಡೆಗೆ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ.
ಪಕ್ಕದ ರಾಜ್ಯದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಿರೋದ್ರಿಂದ ಇಲ್ಲಿ ನೀರು ಜಾಸ್ತಿ ಶೇಖರಣೆ ಆಗ್ತಿದೆ ಒಳಹರಿವು. ಹಾಗಾಗಿ 16 ಕ್ರಸ್ಟ್ ಗೇಟ್ಗಳು ಕೂಡ ಸಂಪೂರ್ಣವಾಗಿ ಓಪನ್ ಮಾಡಿದ್ರೆ ಅದರ ದೃಶ್ಯಾವಳಿಗಳು ನೀವು ನೋಡ್ತಾ ಇರೋದು ಸಖತ್ತಾಗಿ ಕಾಣಿಸ್ತಾ ಇದೆ. ಹಾಲ್ನೊರೆಯಂತೆ ಆ ದೃಶ್ಯಾವಳಿಗಳು ನೋಡಿ. ಡ್ಯಾಮ್ ಸಂಪೂರ್ಣವಾಗಿ ಈಗಾಗಲೇ ಭರ್ತಿಯಾಗಿದೆ. ಯಾಕಂದರೆ ಮಹಾರಾಷ್ಟ್ರದಲ್ಲೂ ಕೂಡ ಕರ್ನಾಟಕದಂತೆ ಧಾರಾಕಾರವಾಗಿ ಮಳೆ ಆಗ್ತಾ ಇರೋದ್ರಿಂದ ಮಳೆಗೆ ನಾರಾಯಣಪುರ ಜಲಾಶಯ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿ ಹೋಗಿದೆ. ಹಾಗಾಗಿ ಈಗ ಈ ನದಿ ಭಾಗದಲ್ಲೇನು ಬಟ್ಟೆ ತೊಳಲಿಕ್ಕೆ ಮತ್ತಿತರ ಚಟುವಟಿಕೆಗಳಿಗೆ ನದಿ ತೀರದಲ್ಲಿ ಇರ್ತಾರೆ ಜನ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ. ಕೃಷ್ಣಾ ನದಿಯ ಅಬ್ಬರಕ್ಕೆ ಯಾದಗಿರಿ ಜನ ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಕೂಡ ನಮ್ಮ ರಾಜ್ಯದ ಮಳೆ ಜೊತೆಗೆ ಮಹಾರಾಷ್ಟ್ರದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಜಾಸ್ತಿ ನೀರು ಶೇಖರಣೆ ಆಗ್ತಿದೆ. ಸದ್ಯಕ್ಕೆ ಯಾದಗಿರಿ ಜನರ ಪರಿಸ್ಥಿತಿ ಯಾವ ರೀತಿಯಾಗಿದೆ ವೀರೇಶ್ ರೆಡ್ಡಿ? ಹೌದು ಪ್ರೇಮ್, ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುವಂತ ಮಳೆಗೆ ನಾರಾಯಣಪುರ ಜಲಾಶಯ ಭರ್ತಿಯಾಗಿದೆ ಅಂತಾನೆ ಹೇಳ್ಬೋದು. ಈ ಭರ್ತಿಯಾದಂತ ಹಿನ್ನೆಲೆಯಲ್ಲಿ ನದಿಗೆ ಅಪಾರ ಪ್ರಮಾಣದ ನೀರನ್ನು ಕೂಡ ಹೊರಬಿಡಲಾಗ್ತಾ ಇರುವಂತದ್ದು. ಈಗಾಗಲೇ ಏನು 1,21,000 ಕ್ಯೂಸೆಕ್ ನೀರನ್ನು ನಿನ್ನೆ ರಾತ್ರಿಯಿಂದನೇ ನದಿಗೆ ಹರಿಸಲಾಗ್ತಾ ಇರುವಂತದ್ದು. ಹೀಗಾಗಿ ನದಿ ಪಾತ್ರದ ಗ್ರಾಮಗಳಲ್ಲಿ ಒಂದು ನೆರೆಯ ಆತಂಕ ಕೂಡ ಸೃಷ್ಟಿಯಾಗಿರುವಂತದ್ದು. ಇನ್ನೂ ಕೂಡ ಈ ಸಂಜೆ ವೇಳೆಗೆ 2 ಲಕ್ಷದವರೆಗೂ ಕೂಡ ನೀರು ಬಿಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಗ್ರಾಮಗಳೇನಿದ್ದಾವೆ ಆ ಗ್ರಾಮಗಳಲ್ಲಿ ನದಿಗೆ ತೆರಳದಂತೆ ಒಂದು ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗ್ತಾ ಇರುವಂತದ್ದು. ನದಿಗೆ ಒಂದು ಜನರೇನು ಮೀನುಗಾರಿಕೆ ಮಾಡಬಹುದು ಮತ್ತು ನದಿ ಪಾತ್ರದಲ್ಲಿರುವಂತಹ ರೈತರು ಕೂಡ ತಮ್ಮ ಜಮೀನುಗಳಿಗೆ ತೆರಳಬೇಡಿ ಅನ್ನುವಂತ ಒಂದು ಕಟುವಾದ ಒಂದು ಸೂಚನೆ ಕೂಡ ಜಿಲ್ಲಾಡಳಿತದಿಂದ ರವಾನಿಸಿರುವಂತದ್ದು. ವೀರೇಶ್ ರೆಡ್ಡಿ, ನದಿ ಪಾತ್ರ ಜನರಿಗೆ ಪ್ರವಾಹದ ಭೀತಿಯಿಂದ ಅಂದ್ರೆ ಮನೆಗಿನೇ ತೆರವು ಮಾಡಿ ಬೇರೆ ಕಡೆಗೆ ಸ್ಥಳಾಂತರಿಸುವಂತ ಸಮಸ್ಯೆ ಏನು ಸದ್ಯಕ್ಕಾಗಿಲ್ವಾ? ಈ ಸದ್ಯದ ಪರಿಸ್ಥಿತಿಯಲ್ಲಿ ನದಿ ಪಾತ್ರದ ಗ್ರಾಮಗಳಲ್ಲಿ ಏನಿದ್ದಾವೆ ಈಗ ಮುನ್ನೆಚ್ಚರಿಕೆಯಾಗಿ ಒಂದು ಸೂಚನೆಯನ್ನು ನೀಡಿರುವಂತದ್ದು. ನಿಮ್ಮ ಬಳಿ ಏನಾದ್ರೂ ನಿಮ್ಮ ಗ್ರಾಮಗಳಿಗೆ ನೀರು ಬರುವಂತ ಮುನ್ಸೂಚನೆ ಸಿಕ್ಕರೆ ನೀವು ತಕ್ಷಣವೇ ಒಂದು ಕಾಳಜಿ ಕೇಂದ್ರಗಳಿಗೆ ತೆರಳಿ ಅನ್ನುವಂತ ಒಂದು ಪೊಲೀಸರ ಒಂದು ಮಾಹಿತಿ ಕೂಡ ನೀಡಿರುವಂತದ್ದು. ಆದ್ರೆ ಇನ್ನು 2 ಲಕ್ಷ ದಾಟಿದ ಮೇಲೆ ಇಲ್ಲಿಯ ಗ್ರಾಮಗಳು ಒಂದು ಮುಳುಗಡೆ ಭೀತಿ ಎದುರಿಸುವಂತದ್ದು ಯಾದಗಿರಿ ಜಿಲ್ಲೆಯಲ್ಲಿ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಆಯಾ ಗ್ರಾಮಗಳು, ನದಿ ತೀರದ ಗ್ರಾಮಗಳಿಗೆ ಪೊಲೀಸರು ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾರಂತದ್ದು. ಪ್ರೇಮ್, ಥ್ಯಾಂಕ್ ಯು ಸೋ ಮಚ್ ವೀರೇಶ್ ರೆಡ್ಡಿ ನಿಮ್ಮೆಲ್ಲ ಅಪ್ಡೇಟ್ಗಾಗಿ. ಸದ್ಯಕ್ಕೆ ನದಿ ಪಾತ್ರದ ಜನರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದರೆ ನದಿ ಹಂತಕ್ಕೆ ಮೀನು ಹಿಡಲಿಕ್ಕೆ ಇರ್ಬೋದು, ಬಟ್ಟೆ ಗಿಟ್ಟೆ ತೊಳಲಿಕ್ಕೆ ಅಂತ ಯಾರೋ ರೈತರು ಅಲ್ಲಿ ನದಿ ಪಾತ್ರದ ಜನರು ಹೋಗಬೇಡಿ ಅಂತ ಜಿಲ್ಲಾಡಳಿತ ಕಟ್ಟೆಚ್ಚರಿಕೆಯನ್ನು ನೀಡ್ತಾ ಇದೆ. ಹಾಗಾಗಿ ಯಾದಗಿರಿ SP CB ವೇದಮೂರ್ತಿ ಖಡಕ್ ಸೂಚನೆಯನ್ನು ಯಾದಗಿರಿ ಜನತೆಗೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂದುವರೆದ ವರ್ಣನ ಆರ್ಭಟ. ಘಟಪ್ರಭಾ ನದಿಗೆ ಹೆಚ್ಚಿನ ನೀರಿನ ಹರಿವು ಬರ್ತಾ ಇದೆ. ಹಾಗಾಗಿ ಮೈತುಂಬಿ ಹರಿಯುತ್ತಿರುವ ಹಿರಣ್ಯಕೇಶಿ ನದಿ ಸಾಕಷ್ಟು ಮೈದುಂಬಿ ಹರಿತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಮುಂದುವರೆದ ವರ್ಣನ ಆರ್ಭಟ. ಘಟಪ್ರಭಾ ನದಿಗೆ ಹೆಚ್ಚಿನ ನೀರಿನ ಹರಿವು, ಹಾಗಾಗಿ ಸಾಕಷ್ಟು ಮೈದುಂಬಿ ಹರಿತಾ ಇರೋದ್ರಿಂದ ಸಾಕಷ್ಟು ನೀರು ಬರ್ತಾ ಇದೆ ಒಳಹರಿವು. ಆದ್ದರಿಂದ ಈ ನದಿ ಕೂಡ ಮೈದುಂಬಿ ಹರಿತಾ ಇದೆ. ಹಿರಣ್ಯಕೇಶಿ ನದಿ ಕೂಡ ಸಾಕಷ್ಟು ತುಂಬಿ ಹರಿತಾ ಇದೆ. ಗೋಕಾಕ್ ಮೂಡಲಗಿ ತಾಲೂಕಿನ 5 ಸೇತುವೆಗಳು ಈಗಾಗಲೇ ಜಲಾವೃತಗೊಂಡಿವೆ. ಇದು ಬೆಳಗಾವಿ ಜಿಲ್ಲೆಯ ವರ್ಣನ ಆರ್ಭಟದಿಂದಾಗಿ ಸಾಕಷ್ಟು ಸೇತುವೆಗಳು ಜಲಾವೃತಗೊಂಡಿವೆ. ಅವರಾದಿ ಮಹಾಲಿಂಗಪುರಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಕೂಡ ಮುಳುಗಡೆ ಆಗಿದೆ. ಏನು ಸುಣದೋಳ್ ಮೂಡಲಗಿಗೆ ಸಂಪರ್ಕ ಕಲ್ಪಿಸುವ ಒಂದು ಕಡೆ ಸೇತುವೆ ಕೂಡ ಮುಳುಗಡೆ ಆಗಿದೆ. ವಡೇರಹಟ್ಟಿ ಹಾಗೆಯೇ ಉದಗಟ್ಟಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿ ಹೋಗಿದ್ದಾವೆ. ಇಲ್ಲಿ ಬರುವ ಗೋಕಾಕ್ ಶಿಂಗನಾಳಪುರಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಕೂಡ ಸಂಪೂರ್ಣವಾಗಿ ಒಂದು ಮುಳುಗಡೆ ಆಗಿ ಹೋಗಿದೆ. ಒಟ್ಟು 5 ಸೇತುವೆಗಳು ಈಗಾಗಲೇ ಜಲಾವೃತಗೊಂಡಿವೆ. ಸಂಚಾರ ಸ್ಥಗಿತ ಆಗಿದೆ ಸಂಪೂರ್ಣ. ನೀವು ದೃಶ್ಯಾವಳಿಗಳು ನೋಡ್ತಾ ಇರಬಹುದು. ಇಲ್ಲಿಯ ಸಾಕಷ್ಟು ಮಳೆ ಆಗ್ತಿದೆ ಬೆಳಗಾವಿ ಜಿಲ್ಲೆಯಲ್ಲಿ. ಹಾಗಾಗಿ ವರ್ಣಾರ್ಭಟಕ್ಕೆ ಘಟಪ್ರಭಾ ನದಿಯಲ್ಲಿ ನೀರಿನ ಹೆಚ್ಚಿದ ಹರಿವಿದೆ. ಹಾಗಾಗಿ ಮೈದುಂಬಿ ಹರಿತಾ ಇದೆ ಹಿರಣ್ಯಕೇಶಿ ನದಿ.
ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ರಾಜ್ಯದಾದ್ಯಂತ ಸಾಕಷ್ಟು ಮಳೆ ಆಗ್ತಿದೆ, ನೆರೆ ರಾಜ್ಯದ ನೀರು ಕೂಡ ಹರಿದು ಬರ್ತಾ ಇದೆ. ಹಾಗಾಗಿ ಜಿಲ್ಲೆಯಾದ್ಯಂತ ನದಿಗಳು ಆರ್ಭಟಿಸ್ತಾ ಇದ್ದಾವೆ. ಸದ್ಯಕ್ಕೆ ಬೆಳಗಾವಿ ಚಿತ್ರಣ ಯಾವ ರೀತಿ ಆಗಿದೆ, ಎಷ್ಟೆಲ್ಲ ಸೇತುವೆಗಳು ಮುಳುಗಡೆ ಆಗಿದ್ದಾವೆ, ಸದ್ಯಕ್ಕೆ ಆಲ್ಟರ್ನೇಟ್ ವ್ಯವಸ್ಥೆ ಏನಾದರೂ ಮಾಡಿದ್ದಾರಾ, ಏನಿದೆ ಪರಿಸ್ಥಿತಿ ಮೈಲಾರಿ? ಎಸ್ ಪ್ರೇಮ್, ಕಳೆದ 4 ದಿನಗಳಿಂದ ಬೆಳಗಾವಿಯಲ್ಲಿ ಧಾರಾಕಾರ ಮಳೆ ಆಗ್ತಿದೆ. ಇದರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತ ನದಿಗಳು ಕೂಡ ಈಗ ಸದ್ಯ ಉಕ್ಕಿ ಹರಿತಿದೆ. ಅದರಲ್ಲಿ ಪ್ರಮುಖವಾಗಿ ಘಟ್ಟಪ್ರಭಾ ನದಿ ಕೂಡ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿದೆ. ಹೀಗಾಗಿ ಹಿರಣ್ಯಕೇಶಿ ನದಿ ಕೂಡ ಸಂಪೂರ್ಣವಾಗಿ ಉಕ್ಕಿ ಹರಿತಿದೆ. ಇದರಿಂದ ಗೋಕಾಕ್ ತಾಲೂಕಿನ ಮೂಡಲ್ಗಿ ಭಾಗದಲ್ಲಿ ಸುಮಾರು 5 ಸೇತುವೆಗಳು ಜಲಾವೃತ ಆಗಿದೆ. ಮತ್ತು ಅದರಲ್ಲಿ ಪ್ರಮುಖವಾಗಿ ಔರಾದಿ ಹಾಗೂ ಮಹಾಲಿಂಗ್ಪುರ್ ಸಂಪರ್ಕ ಕಲ್ಪಿಸುವ ಸೇತುವೆ ಇರಬಹುದು, ಸುನದೋಳಿ ಮತ್ತು ಮುಡೋಲಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಇರಬಹುದು, ವಡ್ಡೇರಹಟ್ಟಿ ಹಾಗೂ ಉದಗಟ್ಟಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಮತ್ತು ಕಮಲದೆನ್ನಿ ಹಾಗೂ ಹುಂಚಾಳ ಪಿವೈಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಕೂಡ ಮುಳುಗಡೆ ಆಗಿವೆ. ಇದರ ಜೊತೆಗೆ ಗೋಕಾಕ್ದಿಂದ ಸಿಂಗ್ಲಾಪುರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಕೂಡ ಸದ್ಯ ಮುಳುಗಡೆ ಆಗಿರುವಂತದ್ದು. ಸುಮಾರು ಬೆಳಗಾವಿ ಜಿಲ್ಲೆಯಲ್ಲಿ 5 ಮತ್ತು ಚಿಕ್ಕೋಡಿ ಉಪವಿಭಾಗದಲ್ಲಿ 4 ಸೇತುವೆಗಳು ಸೇರಿ ಒಟ್ಟು 9 ಸೇತುವೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಮುಳುಗಡೆ ಆಗಿವೆ. ಇದರಿಂದ ಮುಡಲ್ಗಿ ಮತ್ತು ಗೋಕಾಕ್ ತಾಲೂಕಿನ ಮತ್ತೆ ಅಂದ್ರೆ ನೆರೆ ಹಾವಳಿ ಭೀತಿ ಕೂಡ ಜನರಲ್ಲಿ ಆತಂಕಕ್ಕೆ ಕಾರಣವಾಗಿರುವುದು. ಇದರ ಜೊತೆಗೆ ಬಳ್ಳಾರಿ ನಾಲಾ ನೀರಿನಿಂದ ಮಾರ್ಕಂಡೇಯ ನದಿ ನೀರು ಕೂಡ ಒಳ ಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿದೆ. ಈಗಾಗಲೇ ಘಟ್ಟಪ್ರಭಾ ನದಿ ಕೂಡ 17,000 ಕ್ಯೂಸೆಕ್ ಕೂಡ ನೀರು ಹರಿದು ಬರ್ತಿದೆ. ಆದ್ರೆ ಬೆಳಗಾವಿಯಲ್ಲಿ ಸದ್ಯಕ್ಕೆ ಅಂದ್ರೆ ಇವತ್ತು ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ತಗ್ಗಿದ್ರು ಕೂಡ ನೀರಿನ ಹರಿವು ಕೂಡ ಹೆಚ್ಚಾಗಿದೆ. ಹೀಗಾಗಿ ಮೈಲಾರಿ, ಈಗಾಗಲೇ ನೀವು ಹೇಳಿದಾಗೆ 9 ಸೇತುವೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಸಂಪೂರ್ಣ ಜಲಾವೃತವಾಗಿದ್ದಾವೆ ಅಂತ ಹೇಳ್ತಿದ್ರೆ, ಈ ಸೇತುವೆಗಳಿಗೆಲ್ಲವೂ ಕೂಡ ಆಲ್ಟರ್ನೇಟ್ ಇದೆಯಾ? ಜನರಿಗೆ ಹೋಗ್ಲಿಕ್ಕೆ ಬೇರೆ ದಾರಿ ಇದೆಯಾ, ಅಥವಾ ಈ ಸಂಪೂರ್ಣವಾಗಿ ಈ ಸೇತುವೆ ಬಿಟ್ಟರೆ ಬೇರೆ ದಾರಿನೇ ಇಲ್ವಾ ಮೈಲಾರಿ? ಖಂಡಿತ ಪ್ರೇಮ್, ಇವು ಕೆಳ ಹಂತದ ಸೇತುವೆ ಆಗಿರೋದ್ರಿಂದ ಪರ್ಯಾಯ ಜನರಿಗೆ ಬೇರೆ ವ್ಯವಸ್ಥೆಯನ್ನು ಕೂಡ ಬೆಳಗಾವಿ ಜಿಲ್ಲಾಡಳಿತ ಮಾಡಿರುವಂತದ್ದು. ಇವು 9 ಸೇತುವೆಗಳು ಇದ್ರೂ ಕೂಡ ಇವು ಕೆಳ ಹಂತದ ಸೇತುವೆ ಆಗಿರೋದ್ರಿಂದ ಅಷ್ಟೇನು ಪರಿಣಾಮ ಬೀರಿಲ್ಲ. ಆದ್ರೆ ಸಣ್ಣ ಪುಟ್ಟ ಗ್ರಾಮಗಳ ಹೋಗುವಂತ ಗೋಕಾಕ್ ಇರ್ಬೋದು, ಅಲ್ಲಿ ಮೂಡಲ್ಗಿ ಇರ್ಬೋದು, ಅಥವಾ ಕಮಲದಿನ್ನಿ ಇರ್ಬೋದು, ವಡ್ಡೇರಹಟ್ಟಿ ಗ್ರಾಮಗಳಿಗೆ ಹೋಗುವಂತ ಜನರಿಗೆ ತೊಂದರೆ ಆಗ್ತದೆ. ಆ ಗ್ರಾಮಗಳಿಗೆ ಹೋಗುವ ಜನರು ಮಾತ್ರ ಇದರಿಂದ ಸಂಕಷ್ಟವನ್ನ ಎದುರಿಸಿದ್ದಾರೆ. ಪ್ರೇಮ್, ಥ್ಯಾಂಕ್ ಯು ಸೋ ಮಚ್ ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ. ಯಾಕಂದ್ರೆ ಹಿಂದಿನ ಮಳೆಯ ಅನುಗುಣಕ್ಕಾಗಿ ಕೆಳ ಹಂತದ ಸೇತುವೆಗಳನ್ನು ಮಾಡಿರ್ತಾರೆ. ಆ ಸೇತುವೆಯ ವ್ಯವಸ್ಥೆಗೆ ಪಕ್ಕಕ್ಕೆ ಒಂದು ಹೊಸ ಸೇತುವೆಗಳು ಆ ಎತ್ತರದ ಹಂತಕ್ಕೆ ಮಾಡಿದರೆ ಈ ರೀತಿಯಾಗಿ ಸಮಸ್ಯೆಗಳಾಗಲ್ಲ. ಅದು ಮುಂದಿನ ದಿನಗಳಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಜಿಲ್ಲಾಡಳಿತ. ಜೊತೆಗೆ ಈಗ ಸದ್ಯಕ್ಕೆ ಏನು ಸಮಸ್ಯೆ ಆಗಿಲ್ಲ, ಆ ಭಾಗದಲ್ಲಿ ರೋಡ್ ಮಾತ್ರ ಕ್ಲೋಸ್ ಆಗಿದ್ದಾವೆ ಅನ್ನೋದು ಬಿಟ್ಟರೆ ಜನಜೀವನಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಕಾವೇರಿ ನದಿ ಅಬ್ಬರಕ್ಕೆ ಮಂಡ್ಯದಲ್ಲಿ ಪ್ರವಾಹದ ಪರಿಸ್ಥಿತಿ. ನದಿ ಪ್ರವಾಹಕ್ಕೆ ಏನು ಪಕ್ಕದಲ್ಲಿದ್ದ ಜಮೀನುಗಳೇನೆಲ್ಲಿದ್ದಾವೆ ಎಲ್ಲವೂ ಕೂಡ ಜಲಾವೃತವಾಗಿ ಹೋಗಿದೆ. ನದಿಯ ಪ್ರವಾಹಕ್ಕೆ ನದಿ ಪಕ್ಕದ ರೈತರ ಜಮೀನೆಲ್ಲವೂ ಕೂಡ ಜಲಾವೃತವಾಗಿ ಹೋಗಿದೆ. ಕಾವೇರಿ ನದಿಯ ಪ್ರವಾಹದ ರಭಸಕ್ಕೆ ಕೊಚ್ಚಿ ಹೋದ ರೈತನ ಬೆಳೆ. ಅತಿವೃಷ್ಟಿ ಅನಾವೃಷ್ಟಿ ಎರಡಾದರೂ ಕೂಡ ರೈತನ ಮೇಲೆ ಪರಿಣಾಮ. ಅಡಿಕೆ, ತೆಂಗು, ಕಬ್ಬು, ಭತ್ತ ಸೇರಿದಂತೆ ಹಲವು ಬೆಳೆಗಳು ನಾಶವಾಗಿ ಹೋಗಿದೆ. ಕಂಗಾಲಾಗಿ ಹೋಗಿರೋ ಕಾವೇರಿ ನದಿ ಪಾತ್ರದ ರೈತರ ಸಂಕುಲಗಳೆಲ್ಲವೂ ಕೂಡ ನಶಿಸಿ ಹೋಗುವ ಹಂತಕ್ಕೆ ಬಂದು ಹೋಗಿದೆ. ಎಲ್ಲ ಬೆಳೆಗಳು ನಾಶವಾಗ್ತಿದ್ದಾವೆ. ರೈತರ ಸಂಕಷ್ಟವನ್ನು ಕೇಳುವವರಿಲ್ಲ. ನದಿ ಪ್ರವಾಹಕ್ಕೆ ಸಾಕಷ್ಟು ಬೆಳೆಗಳು, ಭತ್ತ, ಕಬ್ಬು, ತೆಂಗು, ಬಾಳೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಕಾವೇರಿ ನದಿ ಪಾತ್ರದ ಜನರ ಗೋಳನ್ನು ಕೇಳೋರಿಲ್ದಂತಾಗಿ ಹೋಗಿದೆ. ಇತ್ತ ರಾಜ್ಯದಲ್ಲಿ ಕುರ್ಚಿ ಬದಲಾವಣೆ, ಇನ್ನೊಂದು ಕಡೆ ವಿರೋಧ ಪಕ್ಷದಲ್ಲಿ ಯಾತ್ರೆಗಳ ಚಿಂತನೆ ನಡೀತಾ ಇದೆ. ಬಿಟ್ಟರೆ ರೈತರ ಯೋಗಕ್ಷೇಮವನ್ನು ವಿಚಾರಿಸುವ ಯಾವೊಬ್ಬ ನಾಯಕರು ಮುಂದೆ ಬರ್ತಾ ಇಲ್ಲ. ರೈತ ಮಾತ್ರ ಮಳೆಯಿಂದ ಹೈರಾಣಾಗಿ ಹೋಗಿದ್ದಾನೆ. ಇದೇ ಬೆಳೆ ನಾಶದ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡ್ಕೊಂಬನ್ನಿ. ಇದೀಗ 1 ಲಕ್ಷ ಕ್ಯೂಸೆಕ್ಸ್ ಹೆಚ್ಚು ನೀರನ್ನ ಬಿಡುಗಡೆ ಮಾಡಲಾಗಿದೆ. ನಾವೀಗ ಏನು ಶ್ರೀರಂಗಪಟ್ಟಣದ ಬಳಿಯ ಕಾವೇರಿ ನದಿ ದಂಡೆಯಲ್ಲಿದ್ದೀವಿ. ನೀವೀಗ ದೃಶ್ಯದಲ್ಲಿ ನೋಡಬಹುದು,
ಏನು ಈಗ ಕಾಣ್ತಾ ಇದೆ ಕಾವೇರಿ ನದಿ KRS ನಿಂದ ಹೆಚ್ಚು ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಮೈದುಂಬಿಕೊಂಡು ಹರಿತಾ ಇದೆ. ಅದರಲ್ಲೂ ಕೂಡ ಕಾವೇರಿ ನದಿ ದಂಡೆಯ ಪ್ರದೇಶಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಏನು ನದಿಯಲ್ಲಿ ಈಗಾಗಲೇ ಕೂಡ 1 ಲಕ್ಷ ಕ್ಯೂಸೆಕ್ಸ್ ನೀರು ಹರಿತಿರೋ ಕಾರಣದಿಂದ ಕಾವೇರಿ ನದಿಯಲ್ಲಿ ಪ್ರವಾಹದ ಉಕ್ಕು ರೀತಿ ಕಾಣ್ತಾ ಇದೆ. ಜೊತೆಗೆ ಈಗಾಗಲೇ ಕೂಡ ನದಿ ಪಕ್ಕದ ಅಕ್ಕಪಕ್ಕದ ಏನು ರೈತರ ಜಮೀನುಗಳಿವೆ ಇವಾಗ ಭಾಗಶಃ ಮುಳುಗಡೆ ಆಗಿ ರೈತರ ಬೆಳೆ ಕೂಡ ನಷ್ಟ ಆಗಿರುವಂತದ್ದು. ಜೊತೆಗೆ ಏನು ಈ ಒಂದು ನದಿ ಹರಿತಾ ಇದೆ, ಈ ನದಿ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ನೀರು ಕೂಡ ಹರಿತಾ ಇರೋದ್ರಿಂದ ಸಾಕಷ್ಟು ನದಿ ದಂಡೆಯ ಪ್ರದೇಶಗಳು ಬಹುತೇಕ ಜಲಾವೃತ ಆಗಿದೆ. ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಏನು ಶ್ರೀರಂಗಪಟ್ಟಣದ ಬಳಿ ಇರುವಂತಹ ಏನದು ಸಮಯಪುರಿ ದೇವಸ್ಥಾನ ಇದೆ, ಅದರ ಬಳಿ ಇರುವಂತಹ ವಸತಿ ಗೃಹಗಳು ಕೂಡ ಜಲಾವೃತ ಆಗಿದ್ರೆ ಏನು ಈ ಒಂದು ಭಾಗದಲ್ಲಿ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಜೊತೆಗೆ ಏನೀಗ ಕಾಣ್ತಾ ಇದೆ, ಈ ಒಂದು ಸೇತುವೆ ಇದೆ, ಈ ಒಂದು ಸೇತುವೆ ಕೂಡ ಸಾಕಷ್ಟು ಜನರು ಕೂಡ ಸಂಚಾರ ಇತ್ತು. ಆದ್ರೆ ಈಗ ಜನರ ಸಂಚಾರವನ್ನು ಕೂಡ ಈಗ ಪೊಲೀಸರು ಕೂಡ ನಿರ್ಬಂಧ ಹೇರಿದ್ದಾರೆ. ಹಾಗಾಗಿ ಕೂಡ ಕೇವಲ ಇದು ಬೆಳವಣಿಗೆ ಜನರು ಕೂಡ ಈ ಒಂದು ಇದರಲ್ಲಿ ಓಡಾಡ್ತಾ ಇದ್ದಾರೆ. ಜೊತೆಗೆ ನದಿ ಭಾಗದಿಂದ ಕೆಳಗಡೆ ನೋಡೋದಾದ್ರೆ, ಸೇತುವೆಯಿಂದ ಕೆಳಗಡೆ ನೋಡೋದಾದ್ರೆ ಏನೀಗ ಜಮೀನುಗಳಿತ್ತು, ರೈತರ ಜಮೀನುಗಳು, ಆ ರೈತರ ಜಮೀನುಗಳೆಲ್ಲವೂ ಕೂಡ ಏನು ಸುಮಾರು 100 ಎಕರೆ ಜಮೀನುಗಳು ಕೂಡ ಈಗ ಜಲಾವೃತ ಆಗಿರುವಂತದ್ದು ಏನೀಗ ದೃಶ್ಯದಲ್ಲಿ ಕಾಣ್ತಾ ಇದೆ. ಸಾಕಷ್ಟು ನದಿ ಪಕ್ಕದ ಜಮೀನುಗಳಿತ್ತು, ಆ ಜಮೀನುಗಳೆಲ್ಲ ಕೂಡ ಮುಳುಗಡೆ ಆಗುವ ಮೂಲಕ ರೈತರು ಏನು ನದಿ ದಂಡೆಯಲ್ಲಿ ಬೆಳೀತಾ ಇದ್ರಂತ ಬೆಳೆಗಳೆಲ್ಲವೂ ಕೂಡ ನಾಶ ಆಗಿದೆ. ಜೊತೆಗೆ ಈಗ ಕಾವೇರಿ ನದಿ ಉಕ್ಕಿ ಹರಿತಾ ಏನೀಗಾಗಲೇ ಕೂಡ ಸುಮಾರು 100 TMC ನೀರುಗಳು ಕೂಡ ಈಗ ತಮಿಳುನಾಡಿಗೆ ಹರಿದು ಹೋಗ್ತಾ ಇರುವಂತದ್ದು. ಏನು ಈ ಬಾರಿ ಉತ್ತಮವಾದ ಮಳೆಯ ಪ್ರಮಾಣದಿಂದ ಕಾವೇರಿ ನದಿ ಉಕ್ಕಿ ಹರಿಯುವ ಮೂಲಕ ಈ ಭಾಗದ ಒಂದು ರೈತರಲ್ಲಿ ಸಂತಸವನ್ನು ಮೂಡಿದ್ರೆ, ಇದೀಗ ನೆರೆ ಪರಿಸ್ಥಿತಿ ಜನರ ಮೇಲೆ ಕೂಡ ಒಂದು ಪರಿಣಾಮವನ್ನು ಬೀರ್ತಾ ಇದೆ. ಜೊತೆಗೆ ಈಗಾಗಲೇ ಕೂಡ ಈ ಪ್ರವಾಹ ಪರಿಸ್ಥಿತಿಯಿಂದಾಗಿ ಸಾಕಷ್ಟು ಅನಾಹುತಗಳು ಕೂಡ ಆಗಿರುವಂತದ್ದು. ಇದರಿಂದ ಕೂಡ ಈಗ ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಕೂಡ ಜಿಲ್ಲಾಡಳಿತ ಸಾಕಷ್ಟು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಳ್ಳುವ ಮೂಲಕ ಈ ಒಂದು ಪ್ರವಾಹ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ರಾಘವೇಂದ್ರ ಗಂಜಾಂ, ಜಿ ನ್ಯೂಸ್ ಕನ್ನಡ, ಮಂಡ್ಯ. ಒಂದೇ ರಾತ್ರಿಗೆ 45,000 ಕೋಳಿಗಳ ಮಾರಣ ಹೋಮ. ತುಮಕೂರಿನಲ್ಲಿ ನಿರಂತರವಾಗಿ ಸುರಿದ ಮಳೆ ಹಿನ್ನೆಲೆಯಲ್ಲಿ ಈ ಅವಾಂತರ ಸೃಷ್ಟಿಯಾಗಿದೆ. ಒಂದೇ ರಾತ್ರಿಯಲ್ಲಿ 45,000 ಕೋಳಿಗಳ ಸಾವು. ಒಂದೇ ರಾತ್ರಿಗೆ 45,000 ಕೋಳಿಗಳ ಮಾರಣ ಹೋಮ ಆಗಿದೆ. ಒಂದು ಕಡೆ ಮಳೆಯಿಂದಾಗಿ ಬೆಳೆ ನಾಶ ಆಗಿದ್ರೆ, ಇನ್ನೊಂದು ಕಡೆ ಕೋಳಿಗಳು ಕೂಡ ಸಾವನ್ನಪ್ಪಿದ್ದಾವೆ. ಇದು ಅತಿಯಾಗಿ ಸುರಿದ ಮಳೆಯಿಂದ ನಡೆದ ಘಟನೆ. ತುಮಕೂರಿನಲ್ಲಿ ನಿರಂತರವಾಗಿ ಮಳೆಯಾದ ಹಿನ್ನೆಲೆಯಲ್ಲಿ ಅವಾಂತರ ಆಗಿದೆ. ಒಂದೇ ರಾತ್ರಿಯಲ್ಲಿ 45,000 ಕೋಳಿಗಳ ಸಾವು. ತುಮಕೂರಿನ ಹೆಬ್ಬೂರು ಹೋಬಳಿಯ ಯಲದಹಳ್ಳಿಯಲ್ಲಿ ನಡೆದ ಈ ಘಟನೆ. ಅತಿಯಾದ ಮಳೆಯಾಗಿದ್ದರಿಂದಾಗಿ ಕೋಳಿ ಶೆಡ್ಗೆ ನೀರು ನುಗ್ಗಿಬಿಟ್ಟಿದೆ. ಹಾಗಾಗಿ ಸುಮಾರು 4 ಅಡಿಯಷ್ಟು ನೀರು ನಿಂತಿರೋದ್ರಿಂದ ಅಲ್ಲಿದ್ದ ಕೋಳಿಗಳೆಲ್ಲವೂ ಕೂಡ ಸಾವನ್ನಪ್ಪಿದ್ದಾವೆ. ನಾರಾಯಣಪ್ಪ ಎಂಬುವರಿಗೆ ಸೇರಿದ ಶೆಡ್ ಇದು. ಸುಮಾರು 80 ಲಕ್ಷದಷ್ಟು ನಷ್ಟ ಆಗಿದೆ. ಇದರಿಂದಾಗಿ ಸಾಲ ಸೋಲ ಮಾಡಿ ಕೋಳಿ ಶೆಡ್ ನಿರ್ಮಾಣ ಮಾಡಿದ್ರು ನಾರಾಯಣಪ್ಪ. ಸಾಕಷ್ಟು ಮಳೆಯಿಂದಾಗಿ ಅದು ರಾತ್ರಿ ಇಡೀ ಮಳೆ ಸುರಿದಿದೆ ಏಕಾಏಕಿ. ಯಾಕಂದರೆ ಕೋಳಿ ಶೆಡ್ ಅಂತ ಹೇಳಿದ್ರೆ ನೆಲದ ಸಮಕ್ಕೆ ಸಮತಟ್ಟಾಗಿರುತ್ತೆ ನೆಲಕ್ಕೆ. ಹಾಗಾಗಿ ಆ ಹಂತದಲ್ಲಿ ಸುರಿದ ಭಾರಿ ಮಳೆಯಿಂದ ಹೊರಗಡೆಯಿಂದ ನೀರು ಬಂದಾಗ ಅತಿಯಾಗಿ ಮಳೆಯಾಗಿ ಸುಮಾರು 4 ಅಡಿಯಷ್ಟು ನೀರು ನಿಂತಿತ್ತಂತೆ. ಹಾಗಾಗಿ 80 ಲಕ್ಷದಷ್ಟು ಕೋಳಿಗಳು ನಷ್ಟ ಆಗಿದೆ. ಇವರಿಗೆ 45,000 ಕೋಳಿ ಸತ್ತಿರೋದ್ರಿಂದ ಬರೋಬ್ಬರಿ 80 ಲಕ್ಷ ನಷ್ಟ ಆಗಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ಯೋಗೇಶ್. ಈ ಒಂದು ಘಟನೆ ಮಧ್ಯರಾತ್ರಿ ಆಗಿದ್ದಕ್ಕೆ ರೈತರ ಗಮನಕ್ಕೆ ಬಂದಿಲ್ವಾ? ಏನಾಯ್ತು ಇದಕ್ಕೆ ಆಕ್ಚುಲ್? ಪ್ರೇಮ್, ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾನೆ ಇದೆ. ತುಮಕೂರು ಸುತ್ತಮುತ್ತ ಕೂಡ ಸಾಕಷ್ಟು ಮಳೆ ಹರಿತಾ ಇದೆ. ಈ ಮಳೆ ನಿರಂತರವಾಗಿ ಬರ್ತಿರೋದ್ರಿಂದ ಕೆರೆ ಕಟ್ಟೆಗಳು ತುಂಬಿದೆ ಮತ್ತು ಹಳ್ಳಗಳು ತುಂಬಿ ಹರಿತಾ ಇದೆ. ಈಗೇನು ಈ ಕೋವಿಡ್ ನಿಂದ ಸಂಕಷ್ಟಕ್ಕೆ ಸಿಕ್ಕಿದ್ದಂತ ಜನರು ಇತ್ತೀಚೆಗಷ್ಟೇ ಸ್ವಾವಲಂಬಿ ಜೀವನ ಬದುಕೋದಕ್ಕೆ ಮುಂದಾಗಿದ್ರು. ಈ ಕೋಳಿ ಶೆಡ್ಗಳನ್ನ ಮತ್ತೆ ಈ ಬೇಸಾಯದ ಮೂಲಕ ರೈತರು ಆರ್ಥಿಕವಾಗಿ ಸಮರಾಗೋಕೆ ಮುಂದಾಗಿದೆ. ಈ ಒಂದು ಸಂದರ್ಭದಲ್ಲಿ ವರ್ಣ ಒಂದು ಆರ್ಭಟದಿಂದ ಸಾಲ ಸೋಲ ಮಾಡದಂತ ವ್ಯಕ್ತಿ ಈಗ ಬೀದಿಗೆ ಬರುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಈಗ 40 ಸಾಕಷ್ಟು ಕೋಳಿಗಳು ಸತ್ತಿದೆ. ಇದರಿಂದ ಜೀವನ ಕಟ್ಕೊಳ್ಳೋ ಆಸೆ ಇಟ್ಕೊಂಡಂತ ನಾರಾಯಣಪ್ಪ ಅವರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಿರಂತರವಾಗಿ ಮಳೆ ಸುರಿಯುತ್ತಿರೋದ್ರಿಂದ ಈ ಒಂದು ಘಟನೆ ನಡೆದಿದೆ. ಅಂದ್ರೆ ರಾತ್ರಿ ವೇಳೆ ಸುರಿದಿರೋ ಮಳೆಯಿಂದಾಗಿ ಕೋಳಿಗಳನ್ನ ರಕ್ಷಣೆ ಮಾಡ್ಕೊಳಕ್ಕಾಗಿಲ್ಲ. ಆದ್ರೆ ಆ ನೀರು 4 ಅಡಿ ನಿಂತಿರೋದ್ರಿಂದ ಆ ಕೋಳಿಗಳನ್ನ ಕೂಡ ಬೇರೆ ಕಡೆ ಸ್ಥಳಾಂತರ ಮಾಡಕ್ಕೂ ಆಗಿಲ್ಲ. ಹಾಗಾಗಿ ಈ ಒಂದು ದುರ್ಘಟನೆ ನಡೆದಿದೆ ಅಂತ ಹೇಳ್ಬೋದು.
ಯೋಗೇಶ್, ಈ ಜಾಗಕ್ಕೆ ಮೊದಲು ನೀರು ಬರ್ತಿತ್ತಾ? ಆ ರೈತರು ಅದ್ರ ಬಗ್ಗೆ ಏನಾದ್ರು ಗಮನಿಸಿದ್ರೆ ಈ ಹಿಂದೆ ಬಂದಿತ್ತಾ ಅಥವಾ ಈ ಬಾರಿಯ ಮಳೆ ಹೆಚ್ಚಾಗಿದ್ದರಿಂದ ಆ ಜಾಗಕ್ಕೆ ನೀರು ಬಂದಿದೆ? ಯಾಕಂದರೆ ನೀರು ಬರುತ್ತೆ ಅಂತ ಗೊತ್ತಿದ್ರೆ ಅಟ್ಲೀಸ್ಟ್ ಅಲ್ಲಿನ ಎತ್ತರದ ಪ್ರದೇಶವನ್ನಾದರೂ ಮಾಡ್ತಿದ್ರು. ಇಲ್ಲಿ ಸಮತಟ್ಟಾಗಿದೆ ದೃಶ್ಯದಲ್ಲಿ. ಈ ಹಿಂದೆ ಯಾವತ್ತೂ ಈ ರೀತಿಯಾಗಿ ನೀರು ಬಂದಿಲ್ಲ ಆ ಜಾಗದಲ್ಲಿ. ಹಾಗಾದ್ರೆ ಇಲ್ಲ, ಯಾಕಂದ್ರೆ ಕೆಲವಕ್ಕೆ ಈ ಇತ್ತೀಚೆಗೆ ಏನು ಈ ಬಾರಿಯ ಮಳೆ ಸಾಕಷ್ಟು ಅಂದ್ರೆ ಹಲವು ವರ್ಷಗಳ ಹಿಂದೆ ಬಂದಿತ್ತು. ಅಂದ್ರೆ ಇತ್ತೀಚಿನಲ್ಲಿ ಮಳೆ ಇಲ್ಲೋದನ್ನ ಪರಿಣಾಮ ಈ ತರದೊಂದು ಏನು ಶೆಡ್ ನ ನಿರ್ಮಾಣ ಮಾಡ್ಕೊಂಡಿದ್ರು. ಒಂದ್ ವೇಳೆ ಮಳೆ ಬರುತ್ತೆ ಅಥವಾ ಮಳೆ ಬಂದಿಲ್ಲ ಅಂದ್ರೂ ಮಳೆಯಿಂದ ತೊಂದರೆ ಆಗುತ್ತೆ ಅಂತ ಮೊದಲೇ ಆ ರೈತರಿಗೆ ನಾಣಪ್ಪ ಗೊತ್ತಿದ್ರೆ ಅವರು ಶೆಡ್ ಗಳನ್ನ ಹಾಕೊಡ್ತಿರ್ಲಿಲ್ಲ, ಬೇರೆ ಏನಾದ್ರು ಬದಲಿ ವ್ಯವಸ್ಥೆ ಮಾಡ್ಕೋತಿದ್ರು. ಈಗಾಗಲೇ ಇದನ್ನ ಇನ್ನೊಂದು ವಾರ ಕಳೆದ ಮಾರಾಟ ಮಾಡಿ ಲಾಭ ಮಾಡ್ಕೊಳೋಂತ ದೃಷ್ಟಿ ಇದ್ರಾಗ ಮಳೆ ಬಂದ್ರಿಂದ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಜಲಾವೃತದಿಂದ ಸಾಕಷ್ಟು ಕೋಳಿಗಳು ಸಂಪೂರ್ಣವಾಗಿ ಓಮನೆ ನಡೆದಿದೆ. ಅಲ್ಲಿ ಪರಿಹಾರಕ್ಕೆ ಏನಾದ್ರು ಮುಂದಾಗಿದ್ದಾರೆ ಯೋಗೇಶ್? ಈಗಾಗಲೇ ತಹಶೀಲ್ದಾರರು ಮತ್ತೆ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಮತ್ತೆ ಪೊಲೀಸರು ಭೇಟಿ ಕೊಟ್ಟಿದ್ರು. ಎಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿದೆ, ಯಾವೆಲ್ಲ ಹಾಳಾಗಿದೆ ಅನ್ನೋದನ್ನ ಪೊಲೀಸರಿಗೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈಗಾಗಲೇ ತಾಲೂಕು ಆಡಳಿತ ಕೂಡ ಮತ್ತೆ ಒಂದಷ್ಟು ಪರಿಹಾರ ಕೊಡೋದಕ್ಕೆ ಕ್ರಮ ಕೈಗೊಂಡಿದೆ. ಇನ್ನು ಪರಿಹಾರ ಸಿಕ್ಕಿಲ್ಲ, ಅದು ಸರ್ಕಾರಿ ಪರಿಹಾರ ಯಾವಾಗ ಸಿಗುತ್ತೆ ಅಂತ ಎಲ್ರಿಗೂ ಸಹಜವಾಗಿ ಗೊತ್ತಿರುತ್ತೆ. ಈಗ ಯಾಕಂದ್ರೆ ಇನ್ ಯಾವಾಗ ಪರಿಹಾರ ಸಿಕ್ಕಷ್ಟರಲ್ಲಿ ಇವರು ಸಾಕು ಹೋಗಿರ್ತಾರೆ. ಪ್ರೇಮ್, ಎಸ್, ಥ್ಯಾಂಕ್ ಯು ಸೋ ಮಚ್ ಯೋಗೇಶ್ ನಿಮ್ಮೆಲ್ಲ ಅಪ್ಡೇಟ್ಗಾಗಿ. ಇಂತಹ ನಷ್ಟ ಆಗಿರ್ತಕ್ಕಂಥ ರೈತರಿಗೆ ಆದಷ್ಟು ಬೇಗ ಪರಿಹಾರವನ್ನು ಕೊಡಬೇಕು. ಪರಿಹಾರದ ಹಣ ಇವತ್ತು ಘೋಷಣೆ ಮಾಡಿದ್ರೆ ಯಾವತ್ತು ಬರುತ್ತೋ ಗೊತ್ತಿಲ್ಲ, ನಮ್ಮ ಪ್ರತಿನಿಧಿ ಹೇಳಿದ್ದು ಕೂಡ ನಿಜ. ಆದರೆ ಇಂತಹವಕ್ಕೆ ಅಧಿಕಾರಿಗಳು ಎಚ್ಚೆತ್ತು ಆದಷ್ಟು ಬೇಗ ಪರಿಹಾರವನ್ನು ಕೊಡಬೇಕು. ಯಾಕಂದರೆ 80 ಲಕ್ಷದಷ್ಟು ಲಾಸ್ ಆಗಿದೆ. ಕೋವಿಡ್ ನಂತರ ಜನ ಸ್ವಾವಲಂಬಿ ಬದುಕಿಗೆ ಮುಂದಾದಾಗ ಕೂಡ ಪ್ರಕೃತಿ ಈ ರೀತಿಯಾಗಿ ಮಾಡಿದೆ. ಹಾಗಾಗಿ ಸರ್ಕಾರ ನೆರವಿನ ಹಸ್ತವನ್ನು ನೀಡಲೇಬೇಕಾಗತ್ತೆ. ವಿಶ್ವರೂಪಿಣಿ ಹುಲಿಗೆಮ್ಮ ಸಿನಿಮಾಗೆ ಚಾಲನೆ ನೀಡಿದೆ. ಐತಿಹಾಸಿಕ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಚಾಲನೆ ನೀಡಿದ್ದಾರೆ. ಪ್ರಿಯಾಂಕಾ ಉಪೇಂದ್ರ ಅಭಿನಯದ ಸಿನಿಮಾ. ಕೊಪ್ಪಳದ ತಾಲೂಕಿನಲ್ಲಿ ಏನು ಈ ಹುಲಿಗೆಮ್ಮ ದೇವಸ್ಥಾನ ಇದೆ, ಐತಿಹಾಸಿಕ ದೇಗುಲ. ಈ ದೇವಸ್ಥಾನದಲ್ಲಿ ಈ ಚಿತ್ರತಂಡ ಇವತ್ತು ಕ್ಲಾಪ್ ಹೊಡೆಯುವ ಮುಖಾಂತರ ಚಿತ್ರಕ್ಕೆ ಒಂದು ಶುಭಾರಂಭವನ್ನು ಮಾಡಿದ್ದಾರೆ. ಪ್ರಿಯಾಂಕಾ ಉಪೇಂದ್ರ ಅವರು ಈ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಸಾಯಿ ಪ್ರಕಾಶ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇದೆ ಈ ಸಿನಿಮಾ. ಹುಲಿಗಮ್ಮನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಪ್ರಿಯಾಂಕಾ ಇವರನ್ನು ಕ್ಲಾಪ್ ಮಾಡುವ ಮುಖಾಂತರ ಇವತ್ತು ಚಿತ್ರತಂಡ ಮೊದಲನೇ ಬಾರಿಗೆ ಪೂಜೆ ಸಲ್ಲಿಸಿ ಸ್ವತಃ ದೇವಸ್ಥಾನದ ಮುಖಾಂತರನೇ ಚಿತ್ರತಂಡಕ್ಕೆ ಶುಭಾರಂಭವನ್ನು ಮಾಡಿದೆ. ದೇವಸ್ಥಾನಕ್ಕೆ ತುಂಬ ಪವರ್ಫುಲ್ ಎನರ್ಜಿ ಇದೆ, ತುಂಬ ಕೇಳ್ಪಟ್ಟಿದ್ದೀನಿ ದೇವಿ ಬಗ್ಗೆ. ಸೊ ಫಸ್ಟ್ ಟೈಮ್ ಬಂದು ದರ್ಶನ ಮಾಡಿ ಪೂಜೆ ಮಾಡಿ ಶುಭ ಕಾರ್ಯನ ಸ್ಟಾರ್ಟ್ ಮಾಡಿ. ತಮ್ಮ ಪಾತ್ರ ನಾನು ದೇವಿ ಪಾತ್ರ, ಯಾಕಂದ್ರೆ ಫಸ್ಟ್ ಟೈಮ್ ಅನ್ಸುತ್ತೆ ದೇವಿ ಪಾತ್ರ ಭಕ್ತಿ ಪ್ರಧಾನ ಇದರಲ್ಲಿ. ಹೌದು, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಭಕ್ತಿ ಪ್ರಧಾನ ಚಿತ್ರ ಎಲ್ಲ ಮಾಡಿದ್ದೀನಿ. ಫಸ್ಟ್ ಟೈಮ್ ಭಕ್ತಿ ಪ್ರಧಾನ ಚಿತ್ರ ಮಾಡ್ತಿದ್ದೀನಿ. 50 ಜನ ಕಲಾವಿದರು ಇದ್ದಾರೆ ಇದರಲ್ಲಿ. ಕನ್ನಡ ತೆಲುಗು ಎರಡು ಎಲ್ಲ ಕನ್ನಡದವರೇ ಇದೆ. ಎಲ್ಲ ನಮ್ಮವರೆಲ್ಲ ಆಡಿಷನ್ ಮಾಡಿದ್ದಾರೆ. ರಂಗಭೂಮಿ ಕಲಾವಿದರು ಈ ಭಾಗದಂಥವ್ರನ್ನೆಲ್ಲ ಆಡಿಷನ್ ಮಾಡಿದ್ದಾರೆ. ತುಂಬ ಜನ ಈ ಭಾಗದವರು ಇದ್ದಾರೆ. ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಅಂತ ಹೇಳ್ಕೊತೀನಿ. ಇವರು ರಾಜು ಅಂತ RS ರಾಜು ಅವರು BJP ಮುಖಂಡರಿವರು ಈ ಚಿತ್ರದಲ್ಲಿ ಪ್ರವಚನಕಾರ ಪಾತ್ರ ಮಾಡ್ತಾ ಇದ್ದಾರೆ. ತಾಯಿ ಬಗ್ಗೆ ಮಾಹಿತಿ ಕೊಡುವಂಥ ಪಾತ್ರ ಅವರು ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ಇರುತ್ತೆ ಅವ್ರ ಶೂಟಿಂಗು ಇದೇ ಈ ಸ್ಟೇಜಿನಲ್ಲಿ. ನಾನು ಬೇಡದೊಂದೇ ಆ ತಾಯಿ ಆಶೀರ್ವಾದದಿಂದ ನಾವು ನಂಬ್ಕೊಂಡು ಇಲ್ಲಿ ಬಂದಿದ್ದೀವಿ. ನಮಗೇನು ತೊಂದರೆ ಆಗದೆ ಶೂಟಿಂಗ್ ಚೆನ್ನಾಗಿ ಆಗಬೇಕು. ಮಳೆ ಪ್ರಭಾವ ಇದ್ರೂ ತಾಯಿ ಬೆಳಗಿಂದ ನಿಲ್ಲಿಸಿದ್ದಾರೆ. ಸರ್, ಈಗ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಅನ್ನುವಂಥ ಸಿನಿಮಾಗಳು ಬರ್ತಾ ಇದೆ. ಈ ಹುಲಿಗೆಮ್ಮ ದೇವಿ ಓನ್ಲಿ ಕನ್ನಡದಲ್ಲಿ ಮಾತ್ರ ಇರುತ್ತಾ ಅಥವಾ ಕನ್ನಡದಿಂದ ತೆಲುಗು ಡಬ್ಬಿಂಗ್ ಆಗುತ್ತೆ, ಮರಾಠಿ ಡಬ್ಬಿಂಗ್ ಆಗುತ್ತೆ, ಹಿಂದಿ ಡಬ್ಬಿಂಗ್ ಆಗುತ್ತೆ, ತಮಿಳ್ ಡಬ್ಬಿಂಗ್ ಮಾಡುತ್ತೆ. ಯಾಕಂದರೆ ತಾಯಿ ಅಂದರೆ ಎಲ್ಲರಿಗೂ ಒಂದೇ. ಪ್ಯಾನ್ ಇಂಡಿಯಾ ಅನ್ನೋದು ಇವಾಗೊಂದು ಫ್ಯಾಷನ್ ಅಷ್ಟೇ. 500 ಕೋಟಿ 1000 ಕೋಟಿ ಅಂತ ಮಾಡ್ತಾ ಇದ್ದಾರೆ. ತಾಯಿ ಮನಸ್ಸು ಮಾಡಿದ್ರೆ ಇದೇ 1000 ಕೋಟಿ ನಿರ್ಮಾಪಕರು ತಂದು ಕೊಡ್ಬೋದು. ಗೌರಮ್ಮನವರು ಈ ಚಿತ್ರ ಮಾಡ್ತಾ ಇದ್ದಾರೆ. ಮನೋಹರನವರು ಈ ಚಿತ್ರಕ್ಕೆ ಸಂಗೀತ ಮಾಡಿದ್ದಾರೆ, ಅದ್ಭುತವಾಗಿ ಅಂತ ಹಾಡುಗಳು. ಈ ಸಂಜಯ್ ಕುಮಾರನ್ ಅವರು ಈ ಭಾಗದವರು ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ತುಂಬ ಖುಷಿ ಆಗ್ತಿದೆ. ನಮ್ಮ ಪ್ರೊಡ್ಯೂಸರ್ ಗೌರಿ ಪ್ರಭಾಕರ್ ಅವರು ಈ ಸ್ಟೋರಿ ಅಮ್ಮನ ಬಗ್ಗೆ ನಮ್ಮ ಹತ್ರ ತಗೊಂಬಂದಾಗ ನಮ್ಗೆ ಭಾಳ ಖುಷಿ ಆಯಿತು. ಆ್ಯಂಡ್ ಇವತ್ತು ನಮ್ಮ ಮುಹೂರ್ತ, ಇವತ್ತಿಂದ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಈ ದೇವಸ್ಥಾನಕ್ಕೆ. ತುಂಬ ಪವರ್ಫುಲ್ ಎನರ್ಜಿ ಇದೆ, ತುಂಬ ಕೇಳ್ಪಟ್ಟಿದ್ದೀನಿ ದೇವಿ ಬಗ್ಗೆ. ಸೊ ಫಸ್ಟ್ ಟೈಮ್ ಬಂದು ದರ್ಶನ ಮಾಡಿ ಪೂಜೆ ಮಾಡಿ ಈ ಶುಭ ಕಾರ್ಯನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನೀವೆಲ್ಲರೂ ಆಶಿಸಿ ಆಶೀರ್ವಾದ. ಇದರಲ್ಲಿ ತಮ್ಮ ಪಾತ್ರ ಏನು? ನಾನು ದೇವಿ ಪಾತ್ರ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ಫಸ್ಟ್ ಟೈಮ್ ಅನ್ಸುತ್ತೆ.
ಇದಿಷ್ಟು ಈ ಕ್ಷಣದ ಅಪ್ಡೇಟ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ ನ್ಯೂಸ್ಗಾಗಿ ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.